ದಿಲೀಪ್ ಗೌಡ ಸರ್ ನೋಡಿ, ಈ ಹಿಂದೆ ನರೇಂದ್ರ ಮೋದಿ ಅವರ ಒಂದು ಸ್ಟೇಟ್ಮೆಂಟನ್ನು ತೋರಿಸ್ತೀನಿ ನಾನು. PM Modi says Congress pitch for caste census is an urban Naxal thought. Caste census is an urban Naxal thought. ನರೇಂದ್ರ ಮೋದಿ ಅವರ ಹೇಳಿಕೆ ಇತ್ತು ಈ ಹಿಂದೆ. ಡೇಟ್ ಕೂಡ ಹೇಳ್ತೀನಿ, ಏಪ್ರಿಲ್ 29, 2024. 2025 ಏಪ್ರಿಲ್ ತಿಂಗಳಲ್ಲಿ ಕ್ಯಾಸ್ಟ್ ಸೆನ್ಸಸ್ಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಒಂದು ವರ್ಷದಲ್ಲಿ ಏನು ಚೇಂಜ್ ಆಯಿತು? ಅರ್ಬನ್ ನಕ್ಸಲ್ ಥಾಟ್. ನೀವು 25 ಹೇಳ್ತಿದ್ದೀರಾ, 24 24 ಲೋಕಸಭಾ ಚುನಾವಣೆ. ಸರ್ ನೋಡಿ, ಇವರು ಒಂದು ಕಾಂಗ್ರೆಸ್ ಇಂದ ಒಂದು ಪ್ರಣಾಳಿಕೆ ಕೊಡ್ತಾರೆ, ಕ್ಯಾಸ್ಟ್ ಸೆನ್ಸಸ್ ನ ಮಾಡಬೇಕು ಪ್ರತಿ ರಾಜ್ಯದಲ್ಲಿ ಅಂತ. ಸರ್, ಕ್ಯಾಸ್ಟ್ ಸೆನ್ಸಸ್ ನ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ರಾಜ್ಯ ಸರ್ಕಾರ ಅದ್ರದೇ ಆದ ಕೆಲಸಗಳಿರ್ತವೆ. ನಿಜ. ಈಗ ಕ್ಯಾಸ್ಟ್ ಸೆನ್ಸಸ್ ಅನ್ನ ಕೇಂದ್ರ ಸರ್ಕಾರವೇ ಮಾಡಬೇಕು. ಬಟ್ ಆ ಕ್ಯಾಸ್ಟ್ ಸೆನ್ಸಸ್ ಏನಾಗುತ್ತೆ ಅಂದ್ರೆ ಅರ್ಬನ್ ನಕ್ಸಲ್ ಥಾಟ್ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ಸಿದ್ದರಾಮಯ್ಯ ಅದೇ ಅಲ್ವಾ ಮಾಡಿದ್ರು. ಒಂದು ನಿಮಿಷ ಕ್ಯಾಸ್ಟ್ ಸೆನ್ಸಸ್ ಅನ್ನೋದು ಅರ್ಬನ್ ನಕ್ಸಲ್ ಥಾಟ್. ಅದಲ್ಲ ಅರ್ಬನ್ ನಕ್ಸಲ್ ಹೇಳ್ತಿರೋ ನಿಮಿಷ. ಅರ್ಬನ್ ನಕ್ಸಲಿಸಂ ಬಟೆಂಗೆ ತೋ ಕಟೆಂಗೆ ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆ. ನಾನು ಹೇಳ್ತೀನಿ ಸರ್, ಬಟೆಂಗೆ ತೋ ಕಟೆಂಗೆ ಅದರ ಅರ್ಥ ಏನು? ಏಕ್ ಹೈ ತೋ ಸೇಫ್ ಹೈ. ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟ್ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ದೇಶದಲ್ಲಿ ಜಾತಿ ಗಣತಿ ಆಗಬಾರ್ದು. ನೀವು ಆಗಲೇ ಒಂದು ಹೇಳಿಕೆಯನ್ನ ಕೊಟ್ರಿ. ಯಾಕೆ ನಿಮ್ಮ ಅವಧಿಯಲ್ಲಿ ಅಂದ್ರೆ ಯಡಿಯೂರಪ್ಪನವರಾಗಿದ್ರು, ಬಸವರಾಜ ಬೊಮ್ಮಾಯಿ ಅವರಾಗಿದ್ರು, ಆಗ ಯಾಕೆ ಈ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಜಾತಿಗಳ ನಡುವೆ ವೈಷಮ್ಯ ಉಂಟಾಗುತ್ತೆ, ಜೊತೆಗೆ ಜಾತಿ ಗಣತಿ ಬಗ್ಗೆ ಆಗ ಬಿಜೆಪಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ. ಹೌದಲ್ವಾ? ಅದೇ ಮಾತನ್ನ ಬಟೆಂಗೆ ತೋ ಕಟೆಂಗೆ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಕೂಡ ಹೇಳಿದ್ರು. ಏಕ್ ಹೈ ತೋ ಸೇಫ್ ಅಂತ ಹೇಳಿದ್ರು. ಅರ್ಬನ್ ನಕ್ಸಲ್ ಥಾಟ್ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ಇದರ ಜೊತೆಗೆ ನಿಮ್ಮ ಮಾತೃ ಸಂಸ್ಥೆ ಆಗಿರುವಂತಹ RSS 2023 ಡಿಸೆಂಬರ್ 19ನೇ ತಾರೀಕು ಹೇಳುತ್ತೆ ಜಾತಿ ಗಣತಿ ವಿರೋಧ ಮಾಡುತ್ತೆ. RSSನ ಶ್ರೀಧರ್ ಗಾಡ್ಗೆ ಅಂತವರು ಜಾತಿ ಗಣತಿ ಆಧಾರಿತ ಬೇಡಿಕೆಯನ್ನ RSS ಬೆಂಬಲಿಸಲ್ಲ. ಜಾತಿ ಗಣತಿಯಿಂದಾಗಿ ದೇಶದಲ್ಲಿ ಸಾಮಾಜಿಕ ಅಸಮಾನತೆ ಉಂಟಾಗುತ್ತೆ, ಅಪೋಸ್ ಮಾಡುತ್ತೆ. ಓಕೆನಾ? ಇಷ್ಟೆಲ್ಲ ಜಾತಿ ಗಣತಿಗೆ ವಿರೋಧ ಇದ್ದಂತಹ ಬಿಜೆಪಿ ಈಗ ಏಕಾಏಕಿಯಾಗಿ ಕೇಂದ್ರದಿಂದಲೇ ಜಾತಿ ಗಣತಿ ಏನ್ ಚೇಂಜ್ ಆಯಿತು ನೋಡಿ. ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಈಗ ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥ ಅರ್ಬನ್ ನಕ್ಸಲಿಸಂ ಯಾವುದು? ಜಾತಿಗಳ ಮಧ್ಯೆ ತಂದಿರ್ತಕ್ಕಂಥದ್ದು. ಅಂದ್ರೆ ಉದಾಹರಣೆಗೆ ಒಕ್ಕಲಿಗ ಮಧ್ಯದಲ್ಲಿ ತಂದಿರ್ತಕ್ಕಂಥದ್ದು, ಇದೇ ಲಿಂಗಾಯತ ಮಧ್ಯದಲ್ಲಿ ತಂದಿರ್ತಕ್ಕಂಥದ್ದು, ದಲಿತ ಮಧ್ಯದಲ್ಲಿ ತಂದಿರ್ತಕ್ಕಂಥದ್ದು. ದಿಸ್ ಇಸ್ ಕಾಲ್ಡ್ ಅರ್ಬನ್ ನಕ್ಸಲಿಸಂ. ಆಯ್ತು, ಓಕೆ. ಅಂದ್ರೆ ಒಕ್ಕಲಿಗರಲ್ಲಿ ತಂದಿಡುವಂತದ್ದು, ಲಿಂಗಾಯತ. ಹಾಗಾದ್ರೆ ಕೇಂದ್ರ ಸರ್ಕಾರ ಮಾಡುವಂತಹ ಜಾತಿ ಗಣತಿ ಸರ್ವೆ ಕೂಡ ಇದೇ ರೀತಿಯಾಗಿರುತ್ತೆ. ಜಾತಿ ಗಣತಿ ಒಂದು ಕ್ಯಾಸ್ಟ್ ಮತ್ತೆ ಸಬ್ ಕ್ಯಾಸ್ಟ್ ಅನ್ನ ಕೇಳ್ತಾರೆ. ಜಾತಿ ಗಣತಿ ಕೇಂದ್ರ ಸರ್ಕಾರ ಕ್ಲಿಯರ್ ಆಗಿ ಕೇಂದ್ರ ಸರ್ಕಾರ ಕ್ಲಿಯರ್ ಆಗಿ ಮಾಡಕ್ ಕೊಟ್ಟಿರ್ತಕ್ಕಂಥದ್ದು ಕ್ಯಾಸ್ಟ್ ಸೆನ್ಸಸ್, ನಾಟ್ ಸಬ್ ಕ್ಯಾಸ್ಟ್ ಸೆನ್ಸಸ್. ದಯಮಾಡಿ ಅರ್ಥ ಮಾಡ್ಕೋಬೇಕು ನೀವು. ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಓಕೆ, ಕ್ಯಾಸ್ಟ್ ಸೆನ್ಸಸ್ ಜಸ್ಟ್ ಕ್ಯಾಸ್ಟ್ ಅನ್ನ ಕೇಳ್ತಾರೆ ಅಷ್ಟೇ. ಮೀಸಲಾತಿಯನ್ನ ಡಿಕ್ಲೇರ್ ಮಾಡಬೇಕಾಗಿದೆ ಮುಂದಿನ ಅವಧಿಗೆ. ಅದಕ್ಕೋಸ್ಕರ ಮಾಡಲೇಬೇಕಾಗಿದೆ. ಅದು ಕೊಟ್ಟಿದೆ. ಅದಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಜಾತಿಗಳ ಮೀಸಲಾತಿಗೆ. ಆಯ್ತು, ಹೌದು. ಮತ್ತೆ ಲಿಂಗಾಯತ ಒಂದು ಸಿಂಪಲ್ ಒಂದು ಸಣ್ಣ ಪ್ರಶ್ನೆ. ಆಯ್ತು, ನನಗೆ ನೀವು ಹೇಳಿದ್ ನಂಗೆ ಅರ್ಥ ಆಯ್ತು. ಏನು ಕೇಂದ್ರ ಸರ್ಕಾರ ಹೋಗ್ತಾ ಇರುವಂತದ್ದು ಕ್ಯಾಸ್ಟ್ ಸೆನ್ಸಸ್ ಅಂದ್ರೆ ಏನು ಅಂದ್ರೆ ಜಾತಿ ಮಾತ್ರ ಕೇಳ್ತಾರೆ ಅಂತ ಹೇಳಿ. ಲಿಂಗಾಯತ ಸಮುದಾಯ ಸರ್, ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದಲ್ಲಿ 2A ಮೀಸಲಾತಿಗೆ ಪಂಚಮಸಾಲಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೇಂದ್ರದಿಂದ ಜಾತಿ ಗಣತಿ ಆದ್ರೆ 2A ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಲ್ಲಾ ಲಿಂಗಾಯತರು ಕೂಡ ಲಿಂಗಾಯತ ಅಂತ ಮಾತ್ರನೇ ಬರೆಸ್ತಾರೆ. ನೀವು ಹೇಳಿದ ಪ್ರಕಾರ ಬರೆಸಬೇಕು. ನೀವು ಹೇಳಿದ ಪ್ರಕಾರ ಹಾಗಾದ್ರೆ ಪಂಚಮಸಾಲಿಗಳಿಗೆ ಯಾವ ಡೇಟಾವನ್ನ ಇಟ್ಕೊಂಡು ಅವ್ರಿಗೆ ಮೀಸಲಾತಿ ಕೊಡಬೇಕು? ಸರ್ ನೋಡಿ, ಈಗ 2A ಎಂಪರಿಕಲ್ ಡೇಟಾ ಕೇಳುತ್ತೆ ಸುಪ್ರೀಂ ಕೋರ್ಟ್. ಯಾವ ಡೇಟಾ ಕೊಡ್ಬೇಕು ಸರ್? 2A ಮೀಸಲಾತಿ ಏನ್ ಮಾಡ್ಬೇಕು ಕೇಳ್ತಾ ಇದ್ದಾರೆ ಅವರು. ನೆನೆ ಸೋಮಣ್ಣ ಅವರು ಸಹ ಮಾತನಾಡಿದ್ದಾರೆ ಆ ವಿಚಾರವಾಗಿ, ಏನ್ ಹೇಳ್ಬೇಕು ಆ ಸಮುದಾಯ ಅಂತ ಹೇಳಿ. ಮತ್ತೆ ಆ ಸಮುದಾಯದ ಸ್ವಾಮೀಜಿಗಳು ಸಹ ನೆನೆ ಮೀಟಿಂಗ್ ಮಾಡಿ ಮಾತಾಡಿದ್ರು. ದಯಮಾಡಿ ನೋಡಿ, ಅವ್ರು ಯಾವ ಒಂದು ಹೆಸರು ಕೊಡಬೇಕು ಅಂತ ಡಿಕ್ಲೇರ್ ಮಾಡಿದಾರೋ ಅದು ಡಿಕ್ಲೇರ್. ನನ್ನ ಪ್ರಶ್ನೆ ಕ್ಲಿಯರ್ ಆಗಿದೆ ದಿಲೀಪ್ ಸರ್, ನನ್ನ ಪ್ರಶ್ನೆ ಕ್ಲಿಯರ್ ಆಗಿದೆ. ನೀವು ಹೇಳಿದ್ದು ಕೇಂದ್ರ ಸರ್ಕಾರ ಮಾಡೋದು ಜಾತಿ ಗಣತಿ, ಜಸ್ಟ್ ನಿಮ್ಮ ಜಾತಿ ಗಣತಿ ಅಂದ್ರೆ ನಿಮ್ಮ ಜಾತಿ ಕೇಳುತ್ತೆ. ನಾನು ಕೇಳ್ತಾ ಇದ್ದೀನಿ ಎಂಪರಿಕಲ್ ಡೇಟಾ ಕೇಳುತ್ತೆ ಸರ್. ಅವರು 2A ಮೀಸಲಾತಿ ಕೇಳ್ತಾ ನಾನು ಹೇಳ್ತಿರೋದು ಏನ್ ಗೊತ್ತಾ? ನೀವು ಹೇಳಿದ್ದೆ ನೋಡಿ, ಸ್ಪಷ್ಟವಾಗಿದೆ.
ನೀವು ಹೇಳಿದ್ದೇನು, ಕೇಂದ್ರ ಸರ್ಕಾರದಿಂದ ಆಗುವಂತಹ ಜಾತಿ ಗಣತಿಯಲ್ಲಿ ಏನಾಗುತ್ತೆ, ಜಸ್ಟ್ ನಿಮ್ಮ ಜಾತಿ ಕೇಳ್ತಾರೆ, ಸಬ್ ಕ್ಯಾಸ್ಟ್ ಕೇಳಲ್ಲ. ಸಬ್ ಕ್ಯಾಸ್ಟ್ ಕೇಳಬಾರ್ದು ಅಂತ ನೀವು ಹೇಳಿದ್ದು. ಸಬ್ ಕ್ಯಾಸ್ಟ್ ಕೇಳಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗಬಹುದು ಅಂತ ಹೇಳಿದ್ರೆ, ಲಿಂಗಾಯತ ಸಮುದಾಯದಲ್ಲಿ ವೀರಶೈವ ಪಂಚಮಸಾಲಿ ಎಲ್ಲ ಬರುತ್ತಲ್ವಾ. ಈಗ ಪಂಚಮಸಾಲಿಗಳು ಸಪ್ರೇಟಾಗಿ ಕೇಳ್ತಾ ಇದ್ದಾರೆ, ನಮಗೆ 2A ಮೀಸಲಾತಿ ಬೇಕು ಅಂತ ಹೇಳಿಬಿಟ್ಟು. ಹಾಗಾದರೆ ಕೇಂದ್ರ ಸರ್ಕಾರ 2A ಮೀಸಲಾತಿಯನ್ನು ಪಂಚಮಸಾಲಿಗೆ ಕೊಡಲಿಕ್ಕೆ ಯಾವ ಡೇಟಾ ಇಟ್ಕೊಳ್ಳುತ್ತೆ? ಅವ್ರಿಗೆ ಡೇಟಾ ನೀವು ಹೇಳಿದ್ದು ಮೀಸಲಾತಿಗಾಗಿ ದಟ್ ವಿ ವಿಲ್ ಡಿಸೈಡ್ ಸರ್. ಅದು ಡೇಟಾ ಬೇಕಲ್ವಾ? ಹೇಗೆ ಡಿಸೈಡ್ ಮಾಡ್ತೀನಿ? ಡಿಸೈಡ್ ಮಾಡ್ತೀನಿ. ಅವ್ರು ಆನ್ಸರ್ ಮಾಡಿ. ಅಲ್ಲ ಟೈಮ್ ಕೊಟ್ರಿ. ನಿಮ್ಗೆ ಬರ್ತೀನಿ ಸರ್. ಅದೇ ಪ್ರಶ್ನೆಗೆ ನಿಮಗೆ 2A ಮೀಸಲಾತಿ ವಿಚಾರವಾಗಿ ವಿಕಾಸಸೌಧದ ಹತ್ರ ಬೆಳಗಾವಿನಲ್ಲಿ ಅಲ್ಲಿದ್ದ ಹೋರಾಟಗಾರರಿಗೆ ರಕ್ತ ಬರ ಹೊಡೆದವರು ಕಾಂಗ್ರೆಸ್ ಇದ್ರ ಬಗ್ಗೆ ಮಾತಾಡತಕ್ಕಂತ ನೈತಿಕತೆ ಇಲ್ಲ. ಅಟ್ಟಾಡಿಸ್ಕೊಂಡು ಹೊಡೆದು ಸ್ವಾಮೀಜಿಗಳು ಬಿಡಲಿಲ್ಲ, ರಕ್ತ ಬರ ಹೊಡೆದ್ರು. ಆಯ್ತು, ನೀವು ಪ್ರಶ್ನೆಗೆ ಉತ್ತರ ಕೊಡಿ. ಸರ್ ನೋಡಿ, 2A ಮೀಸಲಾತಿ ಏನ್ ಇವತ್ತು ಹೋರಾಟ ಮಾಡ್ತಾ ಇದ್ದಾರೋ ಅವರ ಪಂಚಮಸಾಲಿ ನಮ್ಗೇನೋ ರಿಸರ್ವೇಶನ್ ಬೇಕು ಅಂತ ಹೇಳಿ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಪ್ರಶ್ನೆ ಇಲ್ಲ, ಅದು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸೊ ಅದನ್ನ ಮುಂದಿನ ದಿನಗಳಲ್ಲಿ ಡಿಸೈಡ್ ಮಾಡುತ್ತೆ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕು ಅಂತ ಹೇಳಿ. ನಾವು ಇವತ್ತಿಗೆ ಕುತ್ಕೊಂಡು ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ದಟ್ ವಿಲ್ ಬಿ ಡಿಸೈಡ್. ಮತ್ತೆ ಅವರ ಏನು ಲಿಂಗಾಯತ ಸಮುದಾಯ ಇವತ್ತು ಯಾವ ಒಂದು ಹೆಸರನ್ನ ಕೊಡಬೇಕು ಅಂತ ಹೇಳಿ ಆ ಸಮುದಾಯ ಕುತ್ಕೊಂಡು ಡಿಸೈಡ್ ಮಾಡ್ತದೆ. ಅದನ್ನ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಇವತ್ತು ನಾವು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು, ಇವ್ರು ಮಾಡಕ್ ಕೊಟ್ಟಿರ್ತಕ್ಕಂಥ ಇದೇನ್ ಮಾಡ್ತಿದಾರಲ್ಲ, ನೀವು ಸುಮ್ನೆ ಎಲ್ಲೋ ಒಂದು ಕುತ್ಕೊಂಡು ನೀವು ಈಗ ಉದಾಹರಣೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಸಿಂಪಲ್ ಆಗಿ ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಹೇಳ್ತೀನಿ. ಒಕ್ಕಲಿಗ ಸಮುದಾಯದಲ್ಲಿ ಇವ್ರು ಕಳೆದ ಒಂದು ಅವಧಿನಲ್ಲಿ ಏನು ಇದು ಕೊಟ್ರಲ್ಲ, ಸೆನ್ಸಸ್ ಕೊಟ್ರಲ್ಲ, ಅದೊಳಗಡೆ 89,000 ಗಂಗಟ್ಕೊರ ಒಕ್ಕಲಿಗ ಅಂತ ತೋರಿಸಿದ್ರು. ಬನ್ನಿ ಸರ್, ನಮ್ಮ ಕುಣಿಗಲ್ ತಾಲೂಕಿನ 1,20,000 ಗಂಗಟ್ಕೊರ ಇದು ಬಿಜೆಪಿ ವಿಚಾರ ಏನಂದ್ರೆ, ಈಗ ಸ್ವಾಮೀಜಿಗಳನ್ನ ಅಟ್ಟಾಡ್ಸ್ಕೊಂಡು ಹೊಡೆದ್ರು ಅಂತ ಬಹಳ ನೋವು ಪಡ್ಕೊಂಡು ಬಿಜೆಪಿ ಹೋಗ್ತಾರೆ ಹೇಳ್ತಿದ್ದಾರೆ. ಒಂದು, ಇದೇ ದಲಿತರು ನಿಮ್ಗೆ ಅವತ್ತಿನ ದಿವಸ ಸಮಾಜ ಕಲ್ಯಾಣ ಇಲಾಖೆ ಆಗಿದ್ದಂತ ನಾರಾಯಣಸ್ವಾಮಿ ಅವ್ರು ಮಿನಿಸ್ಟರ್ ಆಗಿದ್ರಲ್ಲಪ್ಪ, ಇದೇ ದಲಿತರನ್ನ ಅಟ್ಟಾಡ್ಸ್ಕೊಂಡು ಪಟ್ಟಾಡ್ಸ್ಕೊಂಡು ಕೈ ಕಾಲೆಲ್ಲ ಇದೇ ಒಳ ಮೀಸಲಾತಿ ಕೇಳಕ್ ಹೋಗಿದಾಗ ಇದೇ ಬಿಜೆಪಿ ಸರ್ಕಾರದ ಅಲ್ಲ ರೇ ನಿಮ್ಮ ಸರ್ಕಾರದ ಒಂದ್ ನಿಮಿಷ ಇವರೇ ಈಗ ಒಂದ್ ಕಡೆ ಬಿಜೆಪಿ ವಕ್ತಾರ ಹೇಳ್ತಾರೆ ನಾವು ಇಂಟರ್ನಲ್ ಜಾತಿ ತಂದಿಕ್ಕಲ್ಲ ಅಂತ ಹೇಳಿ. ಹಂಗ ನಿಮ್ಗೆ ಯಾಕೆ ಬೇಕ್ರಿ ಗಂಗಡ್ಕರ್, ಒಕ್ಕಲಿಗರು, ಹಳೆ ದೇವರು, ದಾಸರ? ಅಲ್ಲಲ್ಲ ಸ್ವಾಮಿ, ವಿಷಯ ಇದು ಬಿಜೆಪಿಯ ಅರ್ಬನ್ ನಕ್ಸಲ್. ಯಾವಾಗ ಡೆಲ್ಲಿ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ 2 ಸಲ ಹೋಗ್ತಾ ಇದ್ದಾರೆ ಸರ್ಕಾರ, ಅವಾಗ ಅರ್ಬನ್ ನಕ್ಸಲಿಸಂ ಬರ್ತೈತೆ. ಯಾವಾಗ ಪ್ರಶ್ನೆ ಮಾಡ್ತಾರೆ, ಯಾವಾಗ ನರೇಂದ್ರ ಮೋದಿ ಅವರನ್ನ ಕ್ವಶನ್ ಮಾಡ್ತಾರೆ, ಪ್ರಜ್ಞಾವಂತರು, ವಿದ್ಯಾವಂತರು, ದಲಿತರ ವರ್ಗದವರು ಯಾವಾಗ ನರೇಂದ್ರ ಮೋದಿ ಅವರು ಪ್ರಶ್ನೆ ಮಾಡ್ತಾರೆ, ಅವಾಗ ಮಾತ್ರ ಬಿಜೆಪಿ ಅಲ್ಲಿವರೆಗೂ ಬರಲ್ಲ. 6 ನಿಮಿಷ ಮಾತಾಡಿದ್ರಿ, 6 ನಿಮಿಷ ಮಾತಾಡಿದ್ರೆ ಕೇಳಿಲ್ಲ. ಯಾವಾಗ ದಲಿತ ಸಮಾಜ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ, ಇದಾಗಿತ್ತು ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.